ಹಲೋ ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಕಾಮನ್ ಡೋಕ್ಲಾ ಅಥವಾ ಕಡಲೆ ಹಿಟ್ಟಿನ ಒಂದು ಡೋಕ್ಲಾ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೆಜರಿಂಗ್ ಕಪ್ಪಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟು ನಾನು ತಗೋತಾ ಇದ್ದೀನಿ. ಇದನ್ನು ನಾನು ಜರಡಿ ಹಿಡ್ಕೊಂಡು ಹಾಕಿದ್ದೆ. ಈಗ ಒಂದು ಬೌಲಲ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನು ದೊಡ್ಡ ಕಪ್ಪು ನನಗೆ ಮತ್ತೆ ನೀರು ಹಾಕ್ಕೊಳ್ಳಿಕ್ಕೆ ಬೇಕು, ಅದರಿಂದ ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಅಳತೆ ಮಾಡಿದ್ದು ಹಿಟ್ಟನ್ನು. ಈ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರು ತಗೋತಾ ಇದ್ದೀನಿ. ಇದನ್ನೊಂದು ಬೌಲಿಗೆ ಹಾಕ್ಕೊಂಬಿಡೋಣ. ಈಗ ನೀರನ್ನು ಇದಕ್ಕೆ ಒಂದು 4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಆಮೇಲೆ ಉಪ್ಪು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನೂ ಅರ್ಧ ಟೀ ಸ್ಪೂನು ಹಾಕ್ಕೋತಾ ಇದ್ದೀನಿ. 1 ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ. ಈಗ ನಾವು ಅಳತೆ ಮಾಡಿ ತಗೊಂಡಿದ್ದ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಗಂಟಿಲ್ದಂಗೆ ಕಲಿಸ್ಕೋಬೇಕು ಹಿಟ್ಟನ್ನು. ಈಗ ಇದಕ್ಕೆ ಸ್ವಲ್ಪ ಇಂಗು, ನಿಂಬೆ ರಸ ಹಾಕ್ಕೊಳ್ಳೋಣ. ಇಂಗು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೋತಾ ಇದ್ದೀನಿ ನಾನು. ಈಗ ಇದಕ್ಕೆ 1 ನಿಂಬೆ ರಸ ಹಿಂಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ ನಾನು. ಈಗ ಇಂಗು, ನಿಂಬೆ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಗೊಟಾಯಿಸ್ಕೊಳ್ಬೇಕು. ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಒಂದು ಸಲ ಸ್ಟಿರ್ ಮಾಡಬೇಕಂದ್ರೆ ಗೊತ್ತಾಯಿಸ್ತಾನೆ ಇರಬೇಕು. ಹಿಟ್ಟು ಒಳ್ಳೆ ಬಿಳಿ ಬಿಳಿ ಆಗೋವರೆಗೂ ಮಾಡ್ತಾ ಇರಬೇಕು. ಹಿಟ್ಟು ಎಲ್ಲೂ ಬಿಗಿ ಇಲ್ಲದೆ ಚೆನ್ನಾಗಿ ಲೂಸ್ ಆಗಿದೆ ಬೇಕಿಂಗ್ ಸೋಡಾ ಹಾಕಿದ ಕೂಡಲೇ. ಈಗ ಇದಕ್ಕೆ 2 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಟ್ರೇಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಗ್ರೀಸ್ ಮಾಡ್ಕೊಳ್ಳಿ. ಸುತ್ತ ಮತ್ತು ಇಲ್ಲಿ ಸೈಡಲ್ಲಿ ಕೂಡ ಮಾಡ್ಕೋಬೇಕು. ಈಗ ಒಂದು ಸಲ ಚೆನ್ನಾಗಿ ಕೊಟಾಯಿಸ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಬಾಣಲೆಗೆ ಡೋಕ್ಲಾ ಬೇಯುವಷ್ಟು ನೀರು ಹಾಕಬೇಕು. ಈಗ ನಾವು ಗ್ರೀಸ್ ಮಾಡ್ಕೊಂಡಿರೋ ಟ್ರೇಗೆ ನಾವು ಚೆನ್ನಾಗಿ ಕಲಸಿಟ್ಕೊಂಡಿರೋ ಈ ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ. ಒಂದು ಸಲ ಟ್ಯಾಪ್ ಮಾಡಿಬಿಟ್ಟು ನಾವು ಈಗಾಗಲೇ ನೀರು ಕುದಿಯೋಕೆ ಇಟ್ಟಿದ್ವಲ್ಲ ಆ ಬಾಣಲೆ ಮೇಲೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮೇಲೆ ಲಿಡ್ ಮುಚ್ಚಿಬಿಡೋಣ. ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. 12ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಡೋಕ್ಲಾ ಮೇಲೆ ಹಾಕ್ಕೊಡ್ಲಿಕ್ಕೆ ಸ್ವಲ್ಪ ಕರಿಬೇವು, 3 ಹಸಿಮೆಣಸು ಸೀಳು ಇಟ್ಕೊಂಡಿದ್ದೀನಿ, 1 ಇಂಚು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೋಕ್ಲಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ ನಾನು. ಎಣ್ಣೆ ಕಾದ ಕೂಡಲೇ ಒಂದು 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, 2 ಚಿಟಿಕೆ ಇಂಗು. ಈಗ ನಾವು ಹಚ್ಕೊಂಡಿದ್ದು ಕರಿಬೇವು, ಶುಂಠಿ, ಹಸಿಮೆಣಸು ಎಲ್ಲ ಹಾಕ್ಕೊಂಬಿಡೋಣ. 1/4 ಕಪ್ ನೀರು ಹಾಕ್ಕೊಳ್ಳೋಣ. 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಕರಗೋವರೆಗೂ ಕುದಿಯಕ್ಕೆ ಬಿಟ್ಟುಬಿಡಿ. ನೋಡಿ ಡೋಕ್ಲಾ ಬೆಂದಿದೆ. ಈಗ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಈಗ ಇದನ್ನು ಹೊರಗೆ ತೆಗೆದು ಆರಕ್ಕೆ ಬಿಟ್ಬಿಡೋಣ. ಈ ಥರ ತಟ್ಟೆ ಮುಚ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಹಾಕೊಂಡಿರೋ ಒಗ್ಗರಣೆ ತಣ್ಣಗಾಗಿದೆ, ಹಾಕೊಳ್ಳೋಣ. ಸ್ಪೂನಿಂದ ನಿಧಾನವಾಗಿ ಎಲ್ಲ ಕ್ಯೂಬ್ಸ್ ಮೇಲೆ ಬರೋ ಥರ ಹಾಕೋಬೇಕು.
ಇದ್ರ ಮೇಲೆ ಹಸಿ ಕೊಬ್ಬರಿ ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದ ಹಾಕ್ಕೊಂಬಿಡ್ಬೇಕು. ಡೋಕ್ಲ ಮಾಡೋದು ಭಾಳ ಸುಲಭ. ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗೆ ಮುಗ್ದೋಗ್ಬಿಡುತ್ತೆ ನಮಗೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಕೂಡ ನಿಮಗೆ ಹಾಕ್ಕೊಳ್ಳೋ ಸಾಮಾನುಗಳೆಲ್ಲ ಮನೆಯಲ್ಲೇ ಸಿಗುವಂಥದ್ದು. ಮತ್ತು ಈ ಥರ ಹಗುರನೂ ಆಗುತ್ತೆ. ಏನೋ ಹಾಕಿದರೆ ಇನ್ನೂ ಸ್ವಲ್ಪ ಹಗುರ ಆಗುತ್ತೆ. ಡೋಕ್ಲ ಸವಿಲಿಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಧನ್ಯವಾದಗಳು.